ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನ 3 ಅರಿಶಿಣದ ಕೊಂಬಿನಿಂದ ಈ ಚಿಕ್ಕ ಕೆಲಸ ಮಾಡಿದರೆ ವರ್ಷ ಪೂರ್ತಿ ಧನಲಾಭ, ಕಾರ್ಯಸಿದ್ಧಿ, ಲಕ್ಷ್ಮಿ ಹಾಗೂ ಗುರುವಿನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಮುತ್ತೈದೆಯರು ಮನೆಗೆ ಬಂದಾಗ ಯಾವ ತಪ್ಪನ್ನು ಮಾಡಬಾರದು. ಮಹಾಲಕ್ಷ್ಮಿ ಮನೆಗೆ ಬರಲು ಹಬ್ಬದ ದಿನ ಯಾವ ಕೆಲಸಗಳನ್ನು ಮರೆಯದೆ ಮಾಡಬೇಕೆಂದು ಈಗ ತಿಳಿಯೋಣ. ಇಡೀ ಜಗತ್ತಿಗೆ ಐಶ್ವರ್ಯವನ್ನು ಕರುಣಿಸಿ ರಕ್ಷಿಸುವ ದೇವಿ ಮಹಾಲಕ್ಷ್ಮಿಯು ವರಮಹಾಲಕ್ಷ್ಮಿಯಾಗಿ ಹಬ್ಬದ ದಿನ ನಮ್ಮೆಲ್ಲರ ಮನೆಗೆ ಬರುತ್ತಾಳೆ. ಪರಮ ಪವಿತ್ರವಾದ ದಿನದಂದು ಕೆಲವು ತಪ್ಪುಗಳನ್ನು ನಾವು ಮಾಡಬಾರದು. ಲಕ್ಷ್ಮಿಗೆ ಪ್ರಿಯವಾಗುವಂತೆ ನಾವು ನಡೆದುಕೊಂಡರೆ ವರ್ಷ ಪೂರ್ತಿ ದೇವಿ ನಮ್ಮನ್ನು ರಕ್ಷಿಸಿ ಸಕಲ ಸಂಪದಗಳನ್ನು ನೀಡುತ್ತಾಳೆ. ವರಮಹಾಲಕ್ಷ್ಮಿ ವ್ರತದ ದಿನ ಸಂಭ್ರಮ ಸಡಗರದಿಂದ ದೇವಿಗೆ ಅಲಂಕಾರ ಮಾಡಿ ಮನೆ ಮಂದಿಯೆಲ್ಲ ಹೊಸ ವಸ್ತ್ರ ತೊಟ್ಟು ಮನೆಯನ್ನು ಕೂಡ ಶೃಂಗಾರ ಮಾಡಿ ಆಕೆಯ ಆಗಮನಕ್ಕೆ ಕಾಯುತ್ತೇವೆ. ಆ ದಿನ ಮನೆಗೆ ಮಹಾಲಕ್ಷ್ಮಿ ಯಾವ ರೂಪದಲ್ಲಾದರೂ ಸುಂದರ ಹೆಜ್ಜೆಗಳನ್ನು ಇಡುತ್ತಾ ಬರಬಹುದು. ಇದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಆದ್ದರಿಂದ ಮನೆಗೆ ಮುತ್ತೈದೆಯರು ಅರಿಶಿನ ಕುಂಕುಮಕ್ಕೆ ಬಂದಾಗ ಅವರನ್ನು ವಿನಯದಿಂದ ಸ್ವಾಗತಿಸಿ ಕೂರಿಸಿ ಅವರ 2 ಕಾಲುಗಳಿಗೆ ನಿಮ್ಮ ಕೈನಿಂದ ಅರಿಶಿನ ಹಚ್ಚಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು. ಅವರ ಪಾದಗಳಿಗೆ ಅರಿಶಿನ ಹಚ್ಚಿ ನಮಸ್ಕಾರ ಮಾಡಿದ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಕೊಟ್ಟು ನಿಮ್ಮ ತಲೆ ಮೇಲೆ ಹಾಕಿಸಿಕೊಳ್ಳಬೇಕು. ಮನೆಗೆ ಮುತ್ತೈದೆಯರು ಮಕ್ಕಳು ಯಾರೇ ಬರಲಿ ಹಬ್ಬದ ದಿನ ಅವರನ್ನೇ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಸತ್ಕರಿಸಬೇಕು. ದೇವಿಯು ಇದರಿಂದ ಸಂತಸಗೊಂಡು ಸಕಲ ಕೋರಿಕೆಗಳನ್ನು ನೆರವೇರಿಸುತ್ತಾಳೆ. ಚಿಕ್ಕ ಮಕ್ಕಳು ತಾಯಿಯೊಂದಿಗೆ ಬಂದಿದ್ದರೆ ಅವರಿಗೂ ಪಾದಗಳಿಗೆ ಅರಿಶಿನ ಹಚ್ಚಿ ತಿನ್ನಲು ಸಿಹಿ ತಿಂಡಿಗಳನ್ನು ನೀಡಿ ನಗುಮುಗದಿಂದ ಮಾತನಾಡಿಸಿ ಪ್ರೀತಿಯಿಂದ ಕಳುಹಿಸಿಕೊಡಿ. ಹಬ್ಬದ ದಿನ 3 ಅರಿಶಿಣದ ಕೊಂಬಿನಿಂದ ಹೀಗೆ ಮಾಡಿದರೆ ವರ್ಷ ಪೂರ್ತಿ ಹಣದ ಸಮಸ್ಯೆಗಳು ಬರೋದಿಲ್ಲ. ನಿಮಗೆ ವಿಪರೀತ ಸಾಲದ ಸಮಸ್ಯೆ, ವ್ಯಾಪಾರದ ನಷ್ಟ, ಸದಾ ಕೈನಲ್ಲಿ ದುಡ್ಡು ನಿಲ್ಲದೆ ಇರುವುದು, ಆರ್ಥಿಕ ಸಂಕಷ್ಟಗಳು ಹೆಚ್ಚಿದ್ದರೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಯ ಮುಂದೆ ಪೂಜೆಯಲ್ಲಿ 3 ಅರಿಶಿಣದ ಕೊಂಬು ಹಾಗೂ ಅರಿಶಿಣದ ದಾರವನ್ನು ಇಟ್ಟು ಪೂಜಿಸಬೇಕು. ಪೂಜೆ ಎಲ್ಲ ಆದ ಮೇಲೆ ಆ 3 ಅರಿಶಿಣದ ಕೊಂಬನ್ನು ಅರಿಶಿಣದ ದಾರದ ಸಹಾಯದಿಂದ ಒಂದರ ಪಕ್ಕ ಒಂದು ಕಟ್ಟಬೇಕು. ನೀವು ಅರಿಶಿಣದ ಕೊಂಬನ್ನು ದಾರಕ್ಕೆ ಕಟ್ಟಬೇಕಾದರೆ ವರಮಹಾಲಕ್ಷ್ಮಿ ದೇವಿಗೆ ಬೇಡಿಕೊಳ್ಳಬೇಕು. ನಿಮ್ಮ ಕುಟುಂಬದಲ್ಲಿನ ಎಲ್ಲ ಹಣದ ಸಮಸ್ಯೆಗಳು, ಹಣದ ನಷ್ಟಗಳು, ಸಾಲದ ಸುಳಿ ಎಲ್ಲ ಕಳೆದು ಅದೃಷ್ಟ ಸಿಗಬೇಕು ಎಂದು ಕೇಳಿಕೊಳ್ಳಬೇಕು. ನಂತರ ಆ ಅರಿಶಿಣದ ಕೊಂಬನ್ನು ಅರಿಶಿಣದ ದಾರಕ್ಕೆ ಕಟ್ಟಿ ಪ್ರಾರ್ಥನೆ ಮಾಡಿದ ಮೇಲೆ ನೀವು ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಇಡಬೇಕು. ವ್ಯಾಪಾರಸ್ಥರು ಅಂಗಡಿಯಲ್ಲಿ ಇಟ್ಟುಕೊಳ್ಳಬಹುದು. ಮಹಿಳೆಯರು ಏನಾದರೂ ವ್ಯವಹಾರ ಮಾಡುತ್ತಿದ್ದರೆ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಬೇಕು. ವರಮಹಾಲಕ್ಷ್ಮಿ ವ್ರತದ ದಿನ ಈ ಕೆಲಸ ಮಾಡುವುದರಿಂದ ಅರಿಶಿಣದ ಕೊಂಬಿನ ವಿಶೇಷ ಶಕ್ತಿಯು ನಿಮ್ಮನ್ನು ಕಷ್ಟ ಕಾಲದಲ್ಲಿ ರಕ್ಷಿಸುತ್ತದೆ. ಗುರುವಿನ ಸಂಖ್ಯೆ 3. ನೀವು ವ್ರತದ ದಿನ 3 ಸಂಖ್ಯೆಯಲ್ಲಿ ಅರಿಶಿಣದ ಕೊಂಬನ್ನು ಪೂಜಿಸಿದರೆ ಗುರುವಿನ ಅನುಗ್ರಹ ಸಿಗುತ್ತದೆ. ಗುರು ಅಂದರೆ ಅರಿಶಿಣ. ಮಹಾಲಕ್ಷ್ಮಿ ಹಾಗೂ ಗುರುವಿಗೆ ಇಷ್ಟವಾಗುವ ಬಣ್ಣವೆಂದರೆ ಅದು ಅರಿಶಿಣದ ಬಣ್ಣ. ಆಡಂಬರದಲ್ಲಿ ಹಬ್ಬ ಅಥವಾ ವ್ರತ ಮಾಡಬೇಡಿ. ಪೈಪೋಟಿ ಮಾಡಿಕೊಂಡು ಹಬ್ಬ ಆಚರಿಸಬಾರದು. ಎದುರಿನ ಮನೆ ಪಕ್ಕದ ಮನೆಯವರು ಸೀರೆ ಕೊಡ್ತಾ ಇದ್ದಾರೆ, ನಾವು ಬಂದವರಿಗೆ ಸೀರೆ ಕೊಡಬೇಕು ಅಂತ ಸಾಲ ಮಾಡಿಕೊಂಡು ಹಬ್ಬ ಮಾಡಬೇಡಿ. ನೀವು ಮನಸ್ಫೂರ್ತಿಯಾಗಿ ಕೇವಲ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಿದರೂ ಅದು ಅಮ್ಮನವರಿಗೆ ಪ್ರೀತಿಯಾಗುತ್ತದೆ. ಮಹಾಲಕ್ಷ್ಮಿ ದೇವಿಗೆ ಪೈಪೋಟಿ ಎಂದರೆ ಇಷ್ಟವಿಲ್ಲ. ಆದ್ದರಿಂದ ಸರಳವಾಗಿ ಭಕ್ತಿಯಿಂದ ಮಾತ್ರ ವ್ರತ ಮಾಡಬೇಕು. ವರಮಹಾಲಕ್ಷ್ಮಿ ವ್ರತದ ದಿನ ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು. ಮನೆಯಲ್ಲಿ ಕೋಪ ಜಗಳ ಮಾಡಿಕೊಂಡು ಅಮ್ಮನವರ ವ್ರತ ಮಾಡಬಾರದು. ಬದಲಾಗಿ ತಿಳಿ ಮನಸ್ಸಿನಿಂದ ಮಹಾಲಕ್ಷ್ಮಿ ದೇವಿಗೆ ಶುದ್ಧ ಭಕ್ತಿಯನ್ನು ಅರ್ಪಿಸಿ ಪೂಜಿಸಬೇಕು. ಮಧ್ಯಾಹ್ನ ಸಮಯದಲ್ಲಿ ಹಬ್ಬದ ದಿನ ನಿದ್ರೆ ಮಾಡಬಾರದು. ಅನಾರೋಗ್ಯ ಇರುವವರು ಹೊರತುಪಡಿಸಿ ಉಳಿದವರು ನಿಯಮ ಪಾಲಿಸಬೇಕು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಗೆ ಯಾವ ನೈವೇದ್ಯ ಮರೆತರೂ ಹಾಲನ್ನು ಮರೆಯಬಾರದು. ಕ್ಷೀರಸಾಗರದಿಂದ ಬಂದ ಮಹಾಲಕ್ಷ್ಮಿ ದೇವಿಗೆ ಕ್ಷೀರವನ್ನು ಮರೆಯದೆ ಅರ್ಪಿಸಬೇಕು. ಹಾಲಿಗೆ ಸಕ್ಕರೆ ಹಾಕಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಇಟ್ಟರೆ ಆ ತಾಯಿ ಎಷ್ಟೋ ಸಂತಸಗೊಂಡು ಕುಟುಂಬಕ್ಕೆ ಹರಸುತ್ತಾಳೆ. ಹಾಲನ್ನು ಇಡುವುದರ ಜೊತೆ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ದೇವಿಗೆ ನೈವೇದ್ಯವಾಗಿಡಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಯನ್ನು ಉತ್ತರಾಭಿಮುಖವಾಗಿ ಕೂರಿಸಬೇಕು. ದಕ್ಷಿಣ ದಿಕ್ಕಿಗೆ ಮಾತ್ರ ಕೂರಿಸಬಾರದು. ಉತ್ತರಕ್ಕೆ ಮುಖ ಮಾಡಿ ಕೂರಿಸಲು ಸಾಧ್ಯವಾಗದಿದ್ದರೆ ಮಾತ್ರ ಪೂರ್ವ ಪಶ್ಚಿಮಕ್ಕೆ ಮುಖ ಮಾಡಿ ಕೂರಿಸಬಹುದು. ಅಮ್ಮನ
ಅಮ್ಮನವರಿಗೆ ಉಗುರು ಬೆಚ್ಚಗಿನ ಹಾಲನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ಳಬಹುದು. ಅಮ್ಮನವರ ಪೂಜೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಚ್ಚಾಗಿ ಅಲಂಕಾರಕ್ಕೆ ಬಳಸಬೇಡಿ. ಕಠಿಣ ಉಪವಾಸವನ್ನು ವ್ರತದ ದಿನ ಮಾಡಬೇಡಿ. ಉಪವಾಸ ಮಾಡುವ ಉದ್ದೇಶ ನಿದ್ರೆ, ಆಲಸ್ಯ, ದೇಹಭಾರ ಆಗಬಾರದು ಎಂದು ನೀವು ನೀರನ್ನು ಕೂಡ ಸೇವಿಸದೆ ಕಠಿಣ ಉಪವಾಸ ಮಾಡಿ ಪೂಜೆ ಮಾಡಿದರೆ ದೇವಿಗೆ ಮನಸ್ಸು ಭಾರ ಎನ್ನಿಸುತ್ತದೆ. ಹಾಲು ಹಣ್ಣನ್ನು ಸೇವಿಸಿ ಅಲ್ಪ ಆಹಾರ ಸೇವಿಸಿ ವರಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಕೊಳ್ಳಿ. ವರಮಹಾಲಕ್ಷ್ಮಿ ವ್ರತವನ್ನು ಮುಟ್ಟಾದವರು, ಸೂತಕ ಇದ್ದವರು ಮಾಡಬಾರದು. ಕೆಲವರು ಮುಟ್ಟಾಗಿ 4ನೇ ದಿನ ಆಗಿರುತ್ತದೆ, 5ನೇ ದಿನ ಪೂರ್ಣಗೊಂಡಿರುವುದಿಲ್ಲ. ಮನೆಯವರಿಗೆ ಹೇಳಿದರೆ ಬೈಯುತ್ತಾರೆ ಎನ್ನುವ ಭಯಕ್ಕೆ ಪೂಜೆಯ ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ಈ ತಪ್ಪನ್ನು ಎಂದಿಗೂ ಮಾಡಬಾರದು. ಮುಟ್ಟಾಗಿ 5 ದಿನ ಆಗಿ ಸಂಪೂರ್ಣ ನಿಂತಿದ್ದರೆ ಮಾತ್ರ ಪೂಜೆ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯನ್ನು ಹೇಗೆ ಪೂಜಿಸುತ್ತಾರೋ ಅಷ್ಟೇ ತುಳಸಿ ಮಾತೆಯನ್ನು ಪೂಜಿಸಬೇಕು. ಆಗ ಮಾತ್ರ ಇಡೀ ವಿಷ್ಣು ಕುಟುಂಬದ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮಹಾಲಕ್ಷ್ಮಿ, ಮಹಾವಿಷ್ಣು, ತುಳಸಿ ಮಾತೆ ಈ ಮೂವರನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜಿಸಬೇಕು. ತುಳಸಿ ಗಿಡದ ಮುಂದೆ ರಂಗೋಲಿ ಬರೆದು ತುಪ್ಪದ ದೀಪಗಳನ್ನು ಬೆಳಗಿಸಬೇಕು. ವರಮಹಾಲಕ್ಷ್ಮಿ ವ್ರತದ ದಿನ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬಾರದು. ಕಪ್ಪು ಬಣ್ಣದ ವಸ್ತ್ರ ಬಿಟ್ಟು ಬೇರೆ ಯಾವುದೇ ಬಣ್ಣದ ಬಟ್ಟೆಗಳನ್ನು ನೀವು ಹಾಗೂ ಮನೆಯ ಮಕ್ಕಳು ಧರಿಸಬಹುದು. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ವರಮಹಾಲಕ್ಷ್ಮಿ ದೇವಿಯನ್ನು ಕೂರಿಸುವ ಪೀಠದ ಕಡೆ ಹೆಚ್ಚು ಗಮನ ವಹಿಸಿ. ಕಪ್ಪು, ನೀಲಿ ಬಣ್ಣದ ಬಳೆಗಳನ್ನು ಸಹ ಪೂಜೆಯಲ್ಲಿ ಇಡಬೇಡಿ. ಬಂದವರಿಗೂ ಕೊಡಬೇಡಿ. ಈ ದಿನ ಅಮ್ಮನವರಿಗೆ ಅತ್ಯಂತ ಪ್ರಿಯವಾದ ಬಿಲ್ಪತ್ರೆ ಎಲೆಗಳನ್ನು ಅರ್ಪಿಸಿ ಪೂಜಿಸಬೇಕು. ಮಹಾಲಕ್ಷ್ಮಿ ದೇವಿಗೆ ಬಿಲ್ಪತ್ರೆಗಳು ಪ್ರಿಯವಾದವು ಎಂದು ಎಷ್ಟೋ ಜನರಿಗೆ ತಿಳಿದಿಲ್ಲ. ವರಮಹಾಲಕ್ಷ್ಮಿ ವ್ರತದಲ್ಲಿ ಬಿಲ್ಪತ್ರೆ ಎಲೆಗಳಿಂದ ಲಕ್ಷ್ಮೀ ದೇವಿ ಪೂಜೆ ಮಾಡುತ್ತಾ ಅಷ್ಟೋತ್ತರ ಹೇಳಿಕೊಂಡರೆ ಪೂಜೆಯ ಫಲ ಮತ್ತಷ್ಟು ಹೆಚ್ಚುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮುಕ್ಕೋಟಿ ದೇವತೆಗಳ ಸ್ವರೂಪವಾದ ಗೋಮಾತೆಗೆ ಮರೆಯದೆ ಪೂಜೆ ಮಾಡಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಸಮೀಪದ ದೇಗುಲಗಳಿಗೆ ಹೋಗಿ ದೇವತಾ ದರ್ಶನ ಮಾಡಿ ಬನ್ನಿ. ಕೆಲಸದ ಒತ್ತಡಗಳಿಂದ ದೇಗುಲಗಳಿಗೆ ಹೋಗಲು ಸಾಧ್ಯವಾಗದೆ ನಾನಾ ಕಷ್ಟಗಳಿಂದ ಪಾರಾಗಲು ಕೂಡ ಕಷ್ಟವಾಗುತ್ತಿರುತ್ತದೆ. ಹಬ್ಬದ ದಿನ ದೇವರ ದರ್ಶನ ಮಾಡಿದರೆ ದೃಷ್ಟಿದೋಷ, ನಾನಾ ಕಷ್ಟಗಳು ಕೂಡ ದೂರವಾಗಿ ದೈವ ಬಲ ಪ್ರಾಪ್ತಿಯಾಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಎಂದು ಬರೆದು ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.